1 ಕೋಟಿ ಮೇಲೆ ಇರುತ್ತೆ ಆ ಥರ ಅಂತಲ್ಲ, ಬಟ್ ನಿಮಗೆ ಒಂದು ಬೆಸ್ಟ್ ಬಡ್ಜೆಟಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋ ಒಂದು ಫ್ಲಾಟ್ಸ್ ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ರೆಡಿ ಟು ಮೂವ್ ಇನ್ ಇರೋ ಪ್ರಾಪರ್ಟಿ. ಇದು ಲಿವಿಂಗ್ ಏರಿಯಾ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಕರೆಕ್ಟ್. ಬೆಸ್ಟ್ ಮನೆ ಇಷ್ಟ ಆಗಿ ಅವ್ರಿಗೆ ಫೇಸಿಂಗ್ ಏನಾದರೂ ನಾರ್ತೆ ಬೇಕಂದ್ರೆ ನಾನು ಅದನ್ನು ಮಾಡ್ಕೊಂಡು ರೆಡಿ ಇದ್ದೀನಿ. ನೋಡಿ ಎಷ್ಟು ಬೆಳಕಿದೆ ಅಂತ. ಸೊ ಬೆಳಕಿಗಂತೂ ಸೂಪರ್ ಆಗಿ ಸಿಗುತ್ತೆ. ಸೊ ಇಲ್ಲ, ಒಂದು ಪ್ರಾಜೆಕ್ಟ್ 2 ಇದೆ, ಒಂದು ಪ್ರಾಜೆಕ್ಟ್ 3 ಇದೆ. ಇದು ಆಲ್ಮೋಸ್ಟ್ ಅಲ್ಲಿ ನಿಮಗೆ 1400 ಬರುತ್ತೆ. ಬಟ್ ಈ ಬಿಲ್ಡಿಂಗ್ ಅಲ್ಲಿ ಎಲ್ಲ ನಾರ್ತ್ ಫೇಸಿಂಗ್ ಸಿಗುತ್ತೆ. ಇಂಡಿವಿಜುವಲ್ ಬೋರ್ವೆಲ್ ಇದೆ. ಓಕೆ. ಬೆಸ್ಟ್ ವಾಟರ್ ಬಂದಿದೆ. ಒಂದು ಎರಡನೇದು ಕಾವೇರಿ ಲೈನ್ ಇದೆ. ಇವಾಗ ನೋಡಬಹುದು ಪ್ರಾಜೆಕ್ಟ್ 3. ಲಿಫ್ಟ್ ಒಂದು ಡೋರ್ಸ್ ಒಂದು ಹಾಕಿ ಪೇಂಟ್ ಹಾಕ್ಬೇಕಷ್ಟ. ಇದು 1270. ಇದು ಫುಲ್ 16 ಫೀಟ್ ಬರುತ್ತೆ. ಅದೇ ನಾವು ಅದೇ ಸೈಜ್ ಅದನ್ನ ನಾವು ಆಕ್ಚುಲಿ 83 lakhs ಕೊಡ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ತುಂಬ ಜನ ಏನಂದರೆ ಇವಾಗೆಲ್ಲ ಒಂದು ಸೆಕ್ಯೂರಿಟಿ ಪರ್ಪಸ್ ಆಗಲಿ, ಒಂದು ಇನ್ವೆಸ್ಟ್ಮೆಂಟ್ ಆಗಲಿ, ತುಂಬ ಜನ ಏನಂದರೆ ಒಂದು ಫ್ಯಾಮಿಲಿ IT ವರ್ಕ್ ಮಾಡ್ತಿರೋರೆಲ್ಲ ಫ್ಲ್ಯಾಟ್ಸ್ ತೊಗೊಬೇಕಂತ ಹುಡುಕ್ತಾ ಇರ್ತೀರಾ. ಅದೂ ತುಂಬ ಜನ ಏನಂದರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರನೇ ಹುಡುಕ್ತಾ ಇರ್ತೀರಾ. ಸೊ ಅವ್ರಿಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಯೂಶಲಿ ಏನಂದರೆ ತುಂಬ ಜನ ಅಂದ್ಕೊಂಡಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಲ್ಲ ಒಂದು ಫ್ಲ್ಯಾಟ್ಸ್ ಅಂತ ಬಂದರೆ 1 ಕೋಟಿ ಮೇಲೆ ಇರುತ್ತೆ ಆ ಥರ ಅಂತಲ್ಲ, ಬಟ್ ನಿಮಗೆ ಒಂದು ಬೆಸ್ಟ್ ಬಡ್ಜೆಟಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋ ಒಂದು ಫ್ಲ್ಯಾಟ್ಸ್ ಕೂಡ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಹಿಂದೆ ನೋಡ್ತಿರ್ಬೋದು ಎಷ್ಟೊಂದು ಸೂಪರ್ ಆಗಿರೋ ಒಂದು ಫ್ಲ್ಯಾಟ್ ಇದೆ ಅಂತ. ಸೊ ಈ ಲೊಕೇಶನ್ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು AECS ಲೇಔಟು, ಸಿಂಗ್ಸಂದ್ರ ಬೇಗೂರ್ ಹತ್ರನೇ ಬರುತ್ತೆ, ಅಂದರೆ ಬೇಗೂರಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಆ್ಯಕ್ಚುಲಿ ಬಂದ್ಬಿಟ್ಟು ಜಸ್ಟ್ ಒಂದು 10 minutes ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಹೊಸೂರು ರೋಡ್ ಆಗಲಿ, ನೈಸ್ ರೋಡ್ ಆಗಲಿ ಎಲ್ಲನೂ ಪಕ್ಕದಲ್ಲೇ ಇದೆ. ಮತ್ತು NPS ಸ್ಕೂಲು, ಹಾಸ್ಪಿಟಲ್ಸ್ ಎಲ್ಲನೂ ಪಕ್ಕದಲ್ಲೇ ಇದೆ. ಈ ಫ್ಲ್ಯಾಟ್ಸ್ ಯಾವ್ದಿದೆ ಎಲ್ಲನೂ ನೋಡೋಣ ಬನ್ನಿ. ಓಕೆ, ಸೊ ನಮ್ಮನ್ನೇ ನೋಡ್ತಿರ್ಬೋದು ಈ ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ಇದೆ. ಫಸ್ಟ್ ಈ ಪ್ರಾಜೆಕ್ಟ್ ನೋಡಬೇಕಾದ್ರೆ 40 feet ರೋಡ್ ಇದೆ. ರೋಡ್ ಕೂಡ ಎಲ್ಲ ವರ್ಕ್ ಆಗ್ತಿದೆ, ನೋಡ್ತಿರ್ಬೋದು ಎಲ್ಲ ಪಕ್ಕದಲ್ಲಿ ಕೂಡ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಮುಂದೆ ಸರ್ ಇದ್ದಾರೆ, ಓನರ್ ಆಫ್ ದ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರವಿ ರೆಡ್ಡಿ ಅಂತ. ಓಕೆ ಸರ್, ಸೂಪರ್. ಯೂಶಲಿ ಏನಂದರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಅಂತ ಬಂದರೆ ಫ್ಲ್ಯಾಟ್ಸ್ ಎಲ್ಲ ಯೂಶಲಿ 1.5 crore 1 crore ಮೇಲೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇಷ್ಟು ಸೂಪರ್ ಆಗಿರೋ ಒಂದು ಫೆಸಿಲಿಟೀಸು, ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿ ನೀವು ಕೂಡ ಒಂದು ಬೆಸ್ಟ್ ಬಡ್ಜೆಟಲ್ಲಿ ಕೂಡ ಸೇಲ್ ಮಾಡ್ತಾ ಇದ್ದೀರಾ ಫ್ಲ್ಯಾಟ್ಸ್ ಎಲ್ಲನೂ. ಸೊ ನಿಮ್ಮ ಕಂಪನಿ ಬಗ್ಗೆ ಹೇಳಿ, ಪ್ರಾಜೆಕ್ಟ್ ಬಗ್ಗೆ ಹೇಳಿ ಸರ್. ಸರ್, ಇದು ಅದು ನೀವು ಹೇಳಿದ ನಿಜ. ಆಕ್ಚುಲಿ ಈ ಏರಿಯಾದಲ್ಲಿ ಈಗ ನೋಡಿ ಆಪೋಸಿಟ್ ಅಲ್ಲೇ ನಮ್ದು ಇವ್ರದ್ದಿದೆ ಅಸೆಟ್ಸ್ ಅವ್ರದ್ದು. ಅದು 3 BHK 3 crores ಇದೆ. ಓಕೆ, 3 crores. ಅದೇ ನಾವು ಅದೇ ಸೈಜ್ ಅದನ್ನ ನಾವು ಆಕ್ಚುಲಿ 83 lakhs ಕೊಡ್ತಾ ಇದೀವಿ. ಓಕೆ ಓಕೆ ಓಕೆನಾ. ಈಗ ಮೈನ್ ನಿಮಗೆ ಈ 40 feet ರೋಡ್ ಇಂದ ಎಂಟ್ರಿ ಕೊಟ್ಟಿದ್ದೀವಿ ಪ್ರಾಜೆಕ್ಟ್ಗೆ. ಪಾರ್ಕಿಂಗ್ ಏರಿಯಾ ನೀವು ರೆಡಿ ಟು ಮೂವ್ ಇನ್ ಇರೋ ಪ್ರಾಪರ್ಟಿ ನೀವು ನೋಡಬಹುದು. ಆಕ್ಚುಲಿ ಆಲ್ರೆಡಿ 7 families ಲಿವಿಂಗ್. ಹೌದು, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಕಾರ್ ಪಾರ್ಕಿಂಗ್ ಇದೆ ಆಕ್ಚುಲಿ, ಯೂಸ್ ಕಾರ್ ಪಾರ್ಕಿಂಗ್ ಮತ್ತೆ ಸೇಫ್ಟಿ ಗ್ರಿಲ್ಸ್ ಎಲ್ಲ ಕೊಟ್ಟಿದ್ದೀವಿ ನೋಡಿ. ಓಕೆ, ಸೊ ಎಲ್ಲರಿಗೂ ಇಂಡಿವಿಜುವಲ್ ಪಾರ್ಕಿಂಗ್ ಸೆಕ್ಷನ್ಸ್ ಇರುತ್ತೆ. ಇಂಡಿವಿಜುವಲ್ ಪಾರ್ಕಿಂಗ್ ಸಿಗುತ್ತೆ, 2 wheeler ಪಾರ್ಕಿಂಗ್ ಸಿಗುತ್ತೆ, ಮತ್ತೆ ನಿಮಗೆ ಫುಲ್ ಸೈಜ್ ಗೇಟ್ ಕೊಟ್ಟಿದ್ದೀವಿ. ಸೊ ಯಾವುದೇ ರೀತಿ ನಿಮಗೆ ಸೆಕ್ಯೂರಿಟಿ ಇಶ್ಯೂಸ್ ಬರ್ದಾರು ಅಂತ ಬಿಟ್ಟು. ಓಕೆ ಓಕೆ. ಮತ್ತೆ ನಿಮಗೆ ಇಲ್ಲಿ ನೋಡಿ ಈ ಕಡೆ ನಿಮಗೆ ಲಿಫ್ಟ್ ಏರಿಯಾ ಫಂಕ್ಷನಿಂಗ್ ಇದೆ. ಸೊ ಆಲ್ರೆಡಿ ಹೊಸ ಲಿಫ್ಟ್ 8 persons ಕೆಪಾಸಿಟಿ. ಓಕೆ. ಮತ್ತೆ CC ಕ್ಯಾಮೆರಾ ಸರ್ವೇಲೆನ್ಸ್ ಆಲ್ ದಿ ಕಾರ್ನರ್ಸ್ ಇದೆ. CCTV ಎಲ್ಲ ಕೂಡ ಇದೆ, ಆಲ್ ದಿ ಕಾರ್ನರ್ಸ್ ಇದೆ. ಓಕೆ. ಇಲ್ಲಿ ನೋಡಿ ನಿಮಗೆ ಫುಲ್ ಪವರ್ ಬ್ಯಾಕಪ್ ಇದೆ. ಯಾರು ನಿಮಗೆ UPS ಹಾಕ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಫುಲ್ ಪವರ್ ಬ್ಯಾಕಪ್ ಕೊಟ್ಟಿದೀವಿ. ಇದು ಟ್ರಾನ್ಸ್ಫಾರ್ಮರ್ ಸೆಕ್ಷನ್ ಕೊಟ್ಟಿದೀವಿ. ಓಕೆನಾ. ಆಲ್ರೆಡಿ ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಆಗಿದೆ. ಈ ಕಡೆ ಬಂದ್ಬಿಟ್ಟು ನಿಮಗೆ ಇಂಡಿವಿಜುವಲ್ ಮೀಟರ್ ಕನೆಕ್ಷನ್ಸ್ ಕೊಟ್ಟಿದೀವಿ ನೋಡಿ. ಓಕೆ ಓಕೆ. ಇಂಡಿವಿಜುವಲ್ ಮೀಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಇದನ್ನು ನಿಮಗೆ ಈ ಕಡೆ ಮಾನಿಟರ್ ಡಿಸ್ಪ್ಲೇ ಕೊಟ್ಟಿದ್ದೀವಿ. ಏನೋ CC ಕ್ಯಾಮೆರಾ ಸರ್ವೇಲೆನ್ಸ್ ಸೆಕ್ಯೂರಿಟಿ ಎಲ್ಲ ಇದೆ. ಹೌದು. ಇಲ್ಲಿ ಬನ್ನಿ ನಾವು ಮೇಲೆ ಹೋಗೋಣ. ಓಕೆ, ಸೊ ಲಿಫ್ಟ್ ಕೂಡ ಇದೆಯಲ್ಲ? ಇದೆ. ಓಕೆ ಸರ್, ಸೂಪರ್. ಸೊ ಯೂಶಲಿ ಏನಂದ್ರೆ ಒಂದು ಮೇನ್ ನೋಡ್ಬೇಕಾದ್ರೆ ಪಾರ್ಕಿಂಗ್ ಸ್ಪೇಸ್ ನೋಡ್ತೀವಿ, ಮತ್ತೆ ನೀರ್ ಕರೆಕ್ಷನ್ ಕರೆಕ್ಟ್ ಆಗಿದೆಯಾ ಅಂತ, ನೀರ್ ಬರೋದಿದೆಯಾ ಅಂತ. ಅದು ಒಳ್ಳೆ ಪಾಯಿಂಟ್. ಈಗ ನಮ್ಗೆ ಬೋರ್ವೆಲ್ ಇದೆ, ನಮ್ದು ಇಂಡಿವಿಜುವಲ್ ಬೋರ್ವೆಲ್ ಇದೆ. ಓಕೆ. ಬೆಸ್ಟ್ ವಾಟರ್ ಬಂದಿದೆ ಒಂದು. ಎರಡನೇದು ಕಾವೇರಿ ಲೈನ್ ಇದೆ. ಕಾವೇರಿ ಲೈನ್ ಇದೆ. ಕನೆಕ್ಷನ್ ಎಲ್ಲ ಆಕ್ಯುಪೈ ಆದ್ಮೇಲೆ ಅಸೋಸಿಯೇಷನ್ ಇಂದ ತಗೊಂತೀರಿ. ಸೊ ಈಗ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ನಮ್ಮ ಬೋರ್ವೆಲ್ ಇಂದ ಸಫಿಶಿಯಂಟ್ ವಾಟರ್ ಬರ್ತಾ ಇದೆ. ಓಕೆ, ಸಫಿಶಿಯಂಟ್ ವಾಟರ್ ಬರ್ತಾ ಇದೆ. ಸೊ ಲಿಫ್ಟ್ ಇಂದ ಬಂದ್ವಿ, ವೆಸ್ಟ್ ಫೇಸಿಂಗ್ ಎಲ್ಲ ಕೂಡ ನೋಡಿದ್ವಿ. ಇದ್ರ ಪಕ್ಕದಲ್ಲೇ ಒಂದು ನಾರ್ತ್ ಫೇಸಿಂಗ್ ಇದೆ, ಇದ್ರನ್ನ ನೋಡೋಣ. ಓಕೆ, ಇದು ಪ್ಯಾಟರ್ನ್ ಬೇರೆ ಥರ ಇರುತ್ತಲ್ಲ ಸರ್? ಓಕೆ, ಇದು ಲಿವಿಂಗ್ ಏರಿಯಾ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆ. ಕರೆಕ್ಟ್. ಮತ್ತೆ ನಿಮಗೆ ಇದು ಬಂದ್ಬಿಟ್ಟು 1360 square feet ಅಂದರೆ 1316 ಓಕೆ ಇರೋದು. ಇದಕ್ಕೆ ಆಲೂನು ನಿಮಗೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಒಂದು ಕಿಚನ್ ನೋಡಿ ಇನ್ನೂ ದೊಡ್ಡದಾಗಿ ಬರುತ್ತೆ ಆಕ್ಚುಲಿ. ಹೌದು, ಈ ಕಿಚನ್ ಹ್ಯೂಜ್ ಕಿಚನ್ ಇದೆ. ಮತ್ತೆ ಈ ಕಿಚನ್ಗೆ ಈ ಕಡೆ ನಿಮಗೆ ಯುಟಿಲಿಟಿ ಏರಿಯಾ ಸಿಗುತ್ತೆ. ಪ್ಲಸ್ ಅದಕ್ಕೂ ಗ್ರಿಲ್ ಹಾಕ್ಕೊಟ್ಟಿದ್ದೀವಿ ನೋಡಿ.
ಓಕೆ, ಸೇಫ್ಟಿ ಟೋಟಲ್ ಗ್ರಿಲ್ ಹಾಕೊಂಡಿದ್ವಿ. ಇಲ್ಲೂ ನಿಮಗೆ 3 ಶಟರ್ ಮಾಡ್ಕೊಟ್ಟಿದ್ವಿ. ಓಕೆ, ಓಕೆನಾ. ಸೊ ಇದು ಎರಡು ಕಿರ್ಲೆ ಇಟ್ಬಿಟ್ಟು ಇಲ್ಲಿ ನಿಮಗೆ ಎಕ್ಸ್ಟರ್ನಲ್ ಸಿಂಕ್ ಕೊಟ್ಟಿದ್ದೀವಿ. ಆಚೆ ಕಡೆನೂ ನಿಮಗೆ ವಾಷಿಂಗ್ ಮಿಷಿನ್ ಹಾಕ್ಕೊಳ್ಳೋದಕ್ಕೆ ಪ್ಲಸ್ ಎಕ್ಸ್ಟ್ರಾ ಸಿಂಕ್ ಹಾಕ್ಕೊಳ್ಳೋದಕ್ಕೆ ಎಲ್ಲ ಆಪ್ಷನ್ ಮಾಡ್ಕೊಟ್ಟಿದ್ದೀವಿ. ಸೂಪರ್. ಸೊ ಮತ್ತೆ ಇಲ್ಲಿ ಬಂದ ತಕ್ಷಣ ನಿಮಗೆ ಹಾಲಿಂದ ಬಂದ ತಕ್ಷಣ ಇಲ್ಲಿ ಕಾಮನ್ ಬಾತ್ರೂಮ್ ಸಿಗುತ್ತೆ ನಿಮಗೆ. ಓಕೆ, ಇದು ಸೇಮ್ ಫಿಟ್ಟಿಂಗ್ಸು, ಸೇಮ್ ಐಟಮ್, ಎಸ್ ಎಲ್ಲ ಇದ್ರದ್ದು. ಮತ್ತೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಏನಪ್ಪ ಅಂದ್ರೆ ಈ ಫ್ಲಾಟಲ್ಲಿ 2 ಬೆಡ್ರೂಮ್ಗೂ ರೋಡ್ ಸೈಡ್ ಬಾಲ್ಕನಿ ಸಿಗುತ್ತೆ. ಅದೇ ನೋಡಿ ಎಷ್ಟು ಬೆಳಕಿದೆ ಅಂತ. ಸೊ ಬೆಳಕಿಗಂತೂ ಸೂಪರ್ ಆಗಿ ಸಿಗುತ್ತೆ. ಮತ್ತೆ ಇನ್ನೊಂದು ಇಲ್ಲಿ ನೋಡಿ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಸಿಗುತ್ತೆ ಈ ರೂಮ್ಗೆ. ಓಕೆ, ಪ್ಲಸ್ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ. ಓಕೆ, ಸೊ ಸನ್ಲೈಟ್ಗಂತೂ ಏನು ಪ್ರಾಬ್ಲಮೇ ಇಲ್ಲ. ನೋಡಿ ಇಷ್ಟು ವೈಡ್ ಬಾಲ್ಕನಿ ಸಿಗುತ್ತೆ. ಹೌದು, ಸೂಪರ್. ಓಕೆನಾ. ಇದು 40 ಅಡಿ ರೋಡು ಆಕ್ಚುಲಿ. ಸೊ ಅಲ್ಲಿ ಮುಂದ್ಗಡೆ ಕಾಣಿಸ್ತಾ ಇರೋದೇ ನಿಮಗೆ ಅಸೆಟ್ಸ್ ಅವ್ರದ್ದು ಆಕ್ಚುಲಿ ಲಕ್ಸುರಿ ಅಪಾರ್ಟ್ಮೆಂಟ್. ಅದೆಲ್ಲ ಆಕ್ಯುಪೈ ಆದಮೇಲೆ ಈ ಏರಿಯಾದಲ್ಲಿ ಲೇಟ್ ಇವಾಗ 70-80 ಇರೋದು ನೆಕ್ಸ್ಟ್ ಜಸ್ಟ್ ಒಂದೇ ವರ್ಷದಲ್ಲಿ ನಿಮ್ಗೆ ವರ್ಸ್ಟ್ ಕೇಸ್ ಏನಿಲ್ಲ 1 ಕೋಟಿ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋರ್ಗೂ ಒಳ್ಳೆ 100%. ನೋಡಿ ಇಲ್ಲಿ ನೋಡಿದ್ರೆ ಅಲ್ಲಿಂದ ಕೆರೆ ಕಾಣಿಸುತ್ತೆ ನೋಡಿ. ಹೌದೌದು. ಸೊ ಅದು ನಿಮಗೆ ಇದು ಬೇಗೂರು ಕೆರೆ. ಓಕೆ, ಓಕೆ. ಅದು 37 ಎಕರೆ ಕೆರೆ ಅದು. ಅದರಲ್ಲಿ ನಿಮಗೆ ಜಾಗಿಂಗ್ ಟ್ರ್ಯಾಕ್ ಎಲ್ಲ ಇದೆ. ಜಾಗಿಂಗ್ ಒಂದು ರೌಂಡ್ ಹೋದ್ರೆ 3.5 ಕಿಲೋಮೀಟರ್. ಓ, ಸೂಪರ್. ಸೊ ಹಂಗೆ ಆ ರೀತಿ ಇದೆ. ಇದು 1 ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಯ್ತಾ. 2ನೇ ಮಾಸ್ಟರ್ ಬೆಡ್ರೂಮ್ ನೋಡಿ, ಇದು ಇನ್ನೂ ದೊಡ್ಡದಿದೆ. ಓಕೆ. ಸೊ ಇಲ್ಲೂ ನಿಮಗೆ ಫಿಟ್ಟಿಂಗ್ಸ್ ಆಗಿರ್ಬೋದು ಎಲ್ಲ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಇಲ್ಲಿ ನಿಮಗೆ ಬಾಲ್ಕನಿ ಸಿಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲೂ ನಿಮ್ಗೆ ಬಾಲ್ಕನಿ ಸಿಗುತ್ತೆ. ಇದು ಅಷ್ಟು ವೈಡ್ ಬಾಲ್ಕನಿ ನೋಡಿ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಿಮಗೆ ಏನು ವಾಷಿಂಗ್ ಮಿಷಿನ್ಗೆ ಆಪ್ಷನ್ಸ್. ಇದು ಟ್ಯಾಪ್ ಆಗಿರ್ಬೋದು, ನಿಮಗೆ ಇಲ್ಲಿ ಕನೆಕ್ಷನ್ಸ್ ಆಗಿರ್ಬೋದು ಈ ಕಡೆ. ಓಕೆ, ಸೂಪರ್. ಇದಕ್ಕೆ 2 ಬಾಲ್ಕನಿ ಬರುತ್ತೆ, 2 ರೂಮ್. ನೋಡಿ ಬಾತ್ರೂಮ್ ಅಷ್ಟೇ ನಿಮಗೆ ದೊಡ್ಡದು. ಟೋಟಲ್ ಆಗಿ ಇಲ್ಲಿ 2 ಟಾಯ್ಲೆಟ್ಸ್ ಬರುತ್ತಾ? 3 ಟಾಯ್ಲೆಟ್ಸ್ ಬರುತ್ತೆ. 2 ಅಟ್ಯಾಚ್, 1 ಕಾಮನ್. ಈ ಬಿಲ್ಡಿಂಗ್ ಅಲ್ಲಿ 2 ಅಟ್ಯಾಚ್ ಇರುತ್ತೆ, 1 ಕಾಮನ್ ಇರುತ್ತೆ. ಅಲ್ಲಿಗೆ 2 ಮಾಸ್ಟರ್ ಬೆಡ್ರೂಮ್ ಲೆಕ್ಕ. ಸೂಪರ್. ಸೊ ಇನ್ನೊಂದು ಬೆಡ್ರೂಮ್ ಇದೆ, ಇದು ಕಾಮನ್ ಬೆಡ್ರೂಮು. ಇದಕ್ಕೆ ನಿಮಗೆ ಕಾಮನ್ ವಾಶ್ರೂಮ್ ಯೂಸ್ ಮಾಡಿ ವಾಶ್ರೂಮ್ ಸಿಗುತ್ತೆ. ಓಕೆ ಸರ್, ಸೂಪರ್. ನಿಮ್ಗೆ ವೆಂಟಿಲೇಷನ್ ಮಾತ್ರ ಎಲ್ಲೂ ಕಮ್ಮಿ ಇಲ್ಲ. ನೀವೇ ಅಬ್ಸರ್ವ್ ಮಾಡಿ ಆಕ್ಚುಲಿ ನೋಡ್ತಾ ಇದ್ದೀವಿ ಎಲ್ಲ ಕಡೆಯಿಂದಾನು ಬೆಳಕು ಗಾಳಿ ಇದೆ, ಕಂಜೆಸ್ಟೆಡ್ ಅನಿಸ್ತಾ ಇಲ್ಲ. ಸೊ ಬೇಸಿಕ್ಲಿ ಇದು ಮಾತ್ರ ನಾರ್ತ್ ಫೇಸಿಂಗು ತುಂಬ ಚೆನ್ನಾಗಿದೆ. ಓಕೆ. ಮತ್ತೆ 2 ರೂಮ್ಗೂ 2 ಅಟ್ಯಾಚ್ಡ್ ಬಾಲ್ಕನಿ, ರೋಡ್ ಸೈಡ್ ಅದು. ಸೊ ಎಕ್ಸಲೆಂಟ್ ಆ್ಯಕ್ಚುಲಿ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ಪ್ಯಾಟ್ರನ್ಸ್ ಎಲ್ಲ ಸೇಮ್ ಇರುತ್ತಲ್ಲ ಎಲ್ಲನೂ ಇದರಲ್ಲಿ ಅವೈಲಬಲ್ ಇರೋದಲ್ಲ? ಇದು ನೋಡಿ, ನಾರ್ತ್ ಅಲ್ಲಿ ಸೇಮ್ ಇರುತ್ತೆ. ಈಗ ಒಂದೇನು ನೋಡಿದ್ರು ಹಂಗೆ ಇರುತ್ತೆ ಅಲ್ಲ. ವೆಸ್ಟ್ ಅಲ್ಲಿ ಏನು ನೋಡಿದ್ರೆ ಅದೇ ಇರುತ್ತೆ. ಇಫ್ ಇನ್ ಕೇಸ್ ನಾನು ಏನು ಹೇಳಿದೆ ಅಂದರೆ ವೆಸ್ಟ್ ಮನೆ ಇಷ್ಟ ಆಗಿ ಅವ್ರಿಗೆ ಫೇಸಿಂಗ್ ಏನಾದರೂ ನಾರ್ತೇ ಬೇಕಂದ್ರೆ ನಾನು ಅದನ್ನು ಮಾಡ್ಕೊಂಡು ರೆಡಿ ಇದ್ದೀನಿ ಅಂತ ಹೇಳಿದ್ದೀನಿ. ಸೂಪರ್ ಸರ್. ಓಕೆ. ನೆಕ್ಸ್ಟ್ ಇವಾಗ ಪ್ರೈಸಿಂಗ್ ಪಾರ್ಟ್ ಅಂದ್ರೆ ಬಂದರೆ ಹೆಂಗೆ ಸರ್ ಇದು? ಇದು 5,900 rupees per square feet. ಓಕೆನಾ. ನೀವು ಆಲ್ಮೋಸ್ಟ್ ಅಲ್ಲಿ 82,60,000 ನಮ್ಮ ಮಧ್ಯೆ ಬರುತ್ತೆ. ಓಕೆ. ಸೊ ನಮ್ಮ ಕಡೆಯಿಂದ ಸ್ಮಾಲ್ ಅಮೌಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಕ್ಚುಲಿ. ನಮ್ಗೆ ಡಿಸ್ಕೌಂಟ್ ಬೇಡ ಅಂದರೆ ನಾವು ವುಡ್ ವರ್ಕಲ್ಲಿ ಅವ್ರಿಗೆ ಅಡಿಷ್ನಲ್ ಆಗಿ ಏನೇನು ವಾರ್ಡ್ರೋಬೋ ಇಲ್ಲ ಟಿ ವಿ ಯೂನಿಟೋ ಏನೋ ಒಂದು ನಮ್ಮ ಕಡೆಯಿಂದ ಕೊಡ್ತೀವಿ ಅವ್ರಿಗೆ. ಸೂಪರ್ ಸರ್. ಓಕೆ. ಬಟ್ ಇನ್ವೆಸ್ಟ್ಮೆಂಟ್ ಮಾಡೋರ್ಗೂ ಒಳ್ಳೆ ಆಪ್ಷನ್ ಆ್ಯಕ್ಚುಲಿ. ಇನ್ನು ಪ್ರೈಸಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಯಾವತ್ತೂ ಕಮ್ಮಿ ಆಗಲ್ಲ ಲ್ಯಾಂಡದು. ಅಲ್ಲ, ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು, ಸರೌಂಡಿಂಗ್ ಡೆವಲಪ್ ಆಗ್ತಾ ಇರೋದು. ಹೌದು. ಈಗ ನೋಡಿ, ಲಾಸ್ಟ್ 2 ವರ್ಷಕ್ಕೆ ಹಿಂದ್ಗಡೆ ಏನೂ ಇರಲಿಲ್ಲ ಇಲ್ಲಿ. ಹೌದು. ಈಗ ಆಕ್ಚುಲಿ ಅಸೆಟ್ಸ್ ಅಂಡ್ ಅರೋಮಾ ಅವ್ರದ್ದು ಆಲ್ಮೋಸ್ಟ್ 2,000 ಯೂನಿಟ್ ಬರ್ತಾ ಇದೆ. ಒಂದೊಂದು ಮನೆ ಬಂದ್ಬಿಟ್ಟು 3 ಕೋಟಿ ಇದೆ. ಹೌದು. ಸೊ ಈಗ ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇನ್ನೊಂದು 1 ವರ್ಷದಲ್ಲಿ ನಮ್ದು ಏನು 80 ಲಕ್ಷ ಇರೋದು ವರಸ್ಟ್ ಕೇಸ್ ಏನಿಲ್ಲ 1 ಕೋಟಿ ಆಗುತ್ತೆ. ಸೊ ಆ ರೀತಿ ಇದೆ. ಮತ್ತು ಸ್ಕೂಲ್ಸು ಆ ಥರ ಇದೆ. ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕಂಪನೀಸ್ ಇರ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಗೂ ಇಲ್ಲಿಗೂ ಜಸ್ಟ್ 4.5 ಕಿಲೋಮೀಟ್ರ್. ಯಾವುದು ಇನ್ಫೋಸಿಸ್ ಆಗಿರ್ಬೋದು, ನಿಮಗೆ ಗೂಗಲ್ ರೀಸೆಂಟ್ ಆಫೀಸ್ ಆಗಿರ್ಬೋದು, ಈ ಕಡೆ ಬಂದುಬಿಟ್ಟು ನಿಮಗೆ NPS ಸ್ಕೂಲ್ ಹೊಸದಾಗಿ ಓಪನ್ ಆಗಿದೆ. ಮತ್ತು ಹೋಟೆಲ್ಸು, ಮತ್ತು ರೆಸ್ಟೋರೆಂಟ್ಸು, ಜಿಮ್ಸು, ಮತ್ತು ಹಾಸ್ಪಿಟಲ್ಸು ಎಲ್ಲ 2 ಕಿಲೋಮೀಟರ್ ರೇಡಿಯಸ್ ಇದೆ. 2 ಕಿಲೋಮೀಟರ್ ರೇಡಿಯಸಲ್ಲಿ ಎಲ್ಲ ಫೈಂಡ್ ಔಟ್ ಆಗುತ್ತೆ. Super. ಬ್ಯಾಂಕ್ಸು ಮೇಯ್ನ್ಲಿ ಆ್ಯಕ್ಚುಲಿ. ಟ್ರಾನ್ಸ್ಪೋರ್ಟೇಷನ್ನು ಈಗ ನಿಮ್ಗೆ ಗೊತ್ತಲ್ಲ, ಇದು ಎಲ್ಲೋ ಲೈನ್ ಸಿಂಗ್ಸಂದ್ರ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟ್ರ್. ಬೇಸಿಕ್ಲಿ ಮೆಟ್ರೋ ಸ್ಟೇಷನಿಂದ ಈಗ ನಮ್ಮದು ಲಾಸ್ಟ್ ಒಂದು ಆಲ್ಮೋಸ್ಟ್ ಅದು ಆಪ್ರೇಷನ್ ಆಗಿ 4 ಮಂತ್ಸ್ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಹಿಂಗಿದೆ. ಬೆಸ್ಟ್ ಆಪರ್ಚುನಿಟಿ. ಪ್ಲೀಸ್ ಬಂದು ನಮ್ಮ ಪ್ರಾಜೆಕ್ಟ್ ನೋಡಿ. ನಿಮ್ಗೆ ಇಷ್ಟ ಆಯ್ತಂದರೆ ನಮ್ಮ ಬುಕಿಂಗ್ ಪ್ರೊಸೆಸ್ ಬಂದುಬಿಟ್ಟು 1 ಲಕ್ಷ ರೂಪಾಯಿ. ಸೊ ಬುಕಿಂಗ್ ಆದಮೇಲೆ ಎಲ್ಲ ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀವಿ. ವೆರಿಫೈ ವಿತ್ ಯುವರ್ ಲಾಯರ್ಸ್, ವೆರಿಫೈ ಮಾಡಿಕೊಂಡು ಮತ್ತೆ ನಾವು ಮುಂದುವರಿಯೋಣ. ಆ್ಯಕ್ಚುಲಿ ನೀವು ವಿಸಿಟಿಗೆ ಬಂದಮೇಲೆ ನೀವಂತೂ ಡಿಸಪಾಯಿಂಟ್ ಆಗೋದಿಲ್ಲ. 100% ನಮ್ಮ ಮನೆ ನಿಮಗೆ ಇಷ್ಟ ಆಗುತ್ತೆ. ಇದೊಂದೇ ಅಲ್ಲ, ಇನ್ನೂ 2 ಪ್ರಾಜೆಕ್ಟ್ ಇದೆ. ಈಗ ತೋರಿಸ್ತೀನಿ ಸ್ಲೈಟಾಗಿ ಅದನ್ನು. ಇನ್ನೊಂದು ಅಪ್ಕಮಿಂಗ್ ಅಂದರೆ ಆಲ್ಮೋಸ್ಟ್ ಅದು ಫಿನಿಶಿಂಗ್ ಸ್ಟೇಜಲ್ಲಿದೆ. ಅವನ್ನೂ ನಿಮಗೆ ತೋರಿಸ್ತೀನಿ. 3 ಪ್ರಾಜೆಕ್ಟ್ ಇದೇ ಲೊಕೇಶನಲ್ಲಿ ಸಿಗುತ್ತೆ ನಿಮಗೆ.
ಸೂಪರ್ ಸರ್. ನೆಕ್ಸ್ಟ್ ಇವಾಗ ಇದು ಡಾಕ್ಯುಮೆಂಟೇಶನ್ ಅಂತ ಬಂದರೆ ಯಾವುದಂತ ಹೇಳಿದ್ರಿ ಸರ್ ಇದು? ಬೇಸಿಕ್ಲಿ ಲ್ಯಾಂಡ್ ಎಲ್ಲ ಬಂದ್ಬಿಟ್ಟು ಏಕಾತ. ಹಾಂ ಹಾಂ. ಓಕೆನಾ, ಪ್ಯೂರ್ ಏಕಾತ. ಇಷ್ಟಕ್ಕೆ ಮುಂಚೆ ಬಿ ಡಿ ಎ ಲೇಔಟ್ ಇದು, ಬಿ ಡಿ ಎಯಿಂದ ಬಿ ಬಿ ಎಂ ಪಿಗೆ ಬಂದಿದೆ, ಬಿ ಬಿ ಎಂ ಪಿ ಏಕಾತ ಆಗಿದೆ. ಏಕಾತನ ಈ ಖಾತ ಮಾಡಿದ್ದೀವಿ. ನಿಮಗೆ ಫ್ಲ್ಯಾಟ್ಸು ಇಂಡಿವಿಜುವಲ್ ಈ ಖಾತ ಕೊಡ್ತಾ ಇದ್ದೀವಿ, ಇಂಡಿವಿಜುವಲ್ ಈ ಖಾತ ಬಂದಿದೆ ಆ್ಯಕ್ಚುಲಿ. ಸೂಪರ್ ಸರ್. ಓಕೆ, ನೆಕ್ಸ್ಟ್ ಇವಾಗ ಇದು ಲೋನ್ ಅಂತ ಬಂದರೆ ಸರ್? ಲೋನ್ ಅಸಿಸ್ಟೆಂಟ್, ಕಂಪ್ಲೀಟ್ ಲೋನ್ ಅಸಿಸ್ಟೆಂಟ್ ನಾವೇ ಮಾಡ್ತೀವಿ. IDBI ಬ್ಯಾಂಕಿಂದ ಆಗಿರ್ಬೋದು, LICಯಿಂದ ಆಗಿರ್ಬೋದು, ಅದರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ದ, ಈವನ್ HDFCಯಿಂದ ಎಲ್ಲನೂ ನಾವು ಕೊಡ್ತೀವಿ. ನಮ್ಮದೇ ಅಸಿಸ್ಟೆನ್ಸ್ ಇರುತ್ತೆ. ಸೊ ಲೋನ್ ಮಾಡ್ಕೊಡ್ತೀವಿ. ನಿಮಗೆ ಫ್ಲಾಟ್ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಡ್ತೀವಿ. ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ರೂ ಮಾಡ್ಕೊಡ್ತೀವಿ. ಮತ್ತು ಬಂದುಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ನು ಮತ್ತು ವುಡ್ ವರ್ಕ್ ಹೆಲ್ಪ್ ಮಾಡ್ತೀವಿ. ಸೊ ವುಡ್ ವರ್ಕಲ್ಲಿ ನಾವು ಕಡೆಯಿಂದ ಆಗೋ ಕಾಂಪ್ಲಿಮೆಂಟ್ರಿ ನಾವು ಕೊಡ್ತೀವಿ ಆ್ಯಕ್ಚುಲಿ. ಬಿಯಾಂಡ್ ದಟ್ ನೀವೇನಾದರೂ ಮಾಡಿಸ್ಕೋಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ನಿಮಗೆ. ಸೂಪರ್. ಸೊ ಅದೊಂದು. ಇನ್ನು ಹೊಸ ಪ್ರಾಜೆಕ್ಟಲ್ಲಿ ಇದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೈಸ್ ಬೇಕಂದ್ರೂ ಅದು ಇದೆ ನಮ್ಮ ಹತ್ರ. ಓಕೆ ಓಕೆ ಓಕೆ, ಆ ರೀತಿ ಇದೆ ಹಂಗೆ. ಸೂಪರ್ ಸರ್. ನೆಕ್ಸ್ಟ್ ಇವಾಗ ನೀವು ಈ ಪ್ರಾಜೆಕ್ಟ್ ವಿಸಿಟ್ ಮಾಡಬೇಕಾದ್ರೆ ಟೈಮಿಂಗ್ಸ್ ಏನಾದ್ರು ಇರುತ್ತಾ? ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು? ಏನಿಲ್ಲ, ಅದೇ ನಮ್ಮದು ನಂಬರ್ ಕೊಟ್ಟಿರ್ತೀವಿ, ನಮ್ಮ ಸ್ಕ್ರೀನ್ ಮೇಲೆ ಬರೋದು ಇಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಂಡ್ರೆ ಆಬ್ವಿಯಸ್ಲಿ ನನ್ನ ನಂಬರೇ ಇರುತ್ತೆ. ನೀವು ಕಾಲ್ ಮಾಡಿ ನಾನು ಅರೇಂಜ್ಮೆಂಟ್ ಮಾಡ್ತೀನಿ, ಇಲ್ಲ ನಮ್ಮ ಎಂಪ್ಲಾಯೀಸ್ಗೆ ಹೇಳ್ತೀನಿ, ಇಲ್ಲ ನಾನಿದ್ರೆ ನಾನು ಹ್ಯಾಂಡಲ್ ಮಾಡ್ತೀನಿ. ಸೊ ನಿಮ್ಮ ಎಲ್ಲ ಫೈಲ್ಸು ನಾನು ಆನ್ಸರ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಲೀಗಲ್ಲು, ನಿಮಗೆ ಬ್ಯಾಂಕ್ ಇಶ್ಯೂಸು ಮತ್ತು ಖಾತಾ ಇಶ್ಯೂಸು ಎಲ್ಲನೂ ನಾನು ಮಾಡ್ಕೊಡ್ತೀನಿ. ಸರ್ ಪ್ರಾಜೆಕ್ಟ್ 2 ಅಲ್ಲಿ ಏನಾದ್ರು ಒಂದು ಬೆಸ್ಟ್ ಪ್ರೈಸ್ ಡಿಸ್ಕೌಂಟ್ ಮಾಡ್ಕೊಡ್ತೀರಾ? ಖಂಡಿತವಾಗ್ಲೂ. ಯಾಕಂದ್ರೆ ಇದು ಈಗ ಫಿನಿಶಿಂಗ್ ನಡೀತಾ ಇದೆ. ಪ್ರಾಜೆಕ್ಟ್ 1 ಅಲ್ಲಿ ನೋಡಿದ್ರಲ್ಲ ಎಲ್ಲ ಸ್ಪೆಸಿಫಿಕೇಶನ್ ಸೇಮ್ ಸ್ಪೆಸಿಫಿಕೇಶನ್, ಏನು ಡಿಫ್ರೆನ್ಸ್ ಇರಲ್ಲ. ಓಕೆ, ಇಲ್ಲಿ ನಿಮಗೆ ಬೆಟರ್ ಚಾಯ್ಸಸ್ ಸಿಗುತ್ತೆ ಆಕ್ಚುಲಿ. ಸೊ ದಟ್ ಬನ್ನಿ, ಮತ್ತು ಬೆಟರ್ ಪ್ರೈಸೂನು ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೂಪರ್. ಸೊ ಇದು ಕೂಡ ನೋಡ್ತಿರ್ಬೋದು ಪ್ರಾಜೆಕ್ಟ್ 2. ಆ್ಯಕ್ಚುಲಿ ಇಲ್ಲಿ ಯಾವ ಫೇಸಿಂಗ್ ಬರ್ಬೋದು ನಮಗೆ? ಸರ್ ಇಲ್ಲೂ ನಾರ್ತ್ ಫೇಸಿಂಗ್ ಇದೆ ಸರ್, ಎಲ್ಲ ನಾರ್ತ್ ಫೇಸಿಂಗ್ಗೆ. ಓಕೆ, ಆಕ್ಚುಲಿ ನಾರ್ತ್ ಫೇಸಿಂಗ್ ಅಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಮೆನ್ಷನ್ ಸಿಗುತ್ತೆ. ಸೊ ದಟ್ ನಿಮಗೆ ವೆರೈಟಿ ಚಾಯ್ಸ್ ಸಿಗುತ್ತೆ. ರೆಡಿ ಟು ಮೂವ್ ಇದೆ, ಇನ್ನೊಂದು 2 months ಒಂದು ಇದೆ, ಇನ್ನೊಂದು 3 months ಇನ್ನೊಂದು ಪ್ರಾಜೆಕ್ಟ್ ಇದೆ. ಸೊ ಆ ರೀತಿ ಅದಕ್ಕೆ ನೀವು ನೋಡಿದ್ರೆ, ಬಟ್ ಬರೋವರೆಗೆ ಎಲ್ಲೂ ಡಿಸಪಾಯಿಂಟ್ ಆಗೋದಿಲ್ಲ. ಓಕೆ, ಇಲ್ಲೂ ಸೇಮ್ ಗ್ರಾನೈಟ್ ಯೂಸ್ ಗ್ರಾನೈಟ್ ನಿಮಗೆ SS ಇದು ಯಾವಾಗ ಕಂಪ್ಲೀಟ್ ಆಗ್ಬೋದು ಸರ್ ಇದು? ಸೊ ಇದು ಇನ್ನೊಂದು 2 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. 2 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದು ಯಾವ ಫೇಸ್? ನಿಮಗೆ ಕಾರಿಡಾರ್ ನೋಡ್ತಿರಲ್ಲ, ಇದು ಟೋಟಲ್ ನಾರ್ತ್ ಫೇಸಿಂಗ್ ಬರುತ್ತೆ. ಆಲ್ 3 houses ಆರ್ ನಾರ್ತ್ ಫೇಸಿಂಗ್. ಸೊ ಇದರಲ್ಲಿ ನಿಮಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂಥರ ಡಿಫ್ರೆಂಟ್ ಟೈಪ್ಸ್. ಓಕೆ, ಸೊ ನಾವು ಮೇಲೆ ಹೋಗೋಣ ಇನ್ನೊಂದು ಫ್ಲೋರಲ್ಲಿ. ಸೂಪರ್. ಸೊ ಇಲ್ಲೂ ಟೋಟಲ್ 5 floors ಬರುತ್ತೆ. ಹೌದು. ಎಷ್ಟು ಯೂನಿಟ್ ಸರ್ ಇಲ್ಲಿ? ಇಲ್ಲಿ ಸೇಮ್ 15 ಯೂನಿಟ್. 15 ಯೂನಿಟ್ ಅಷ್ಟೇ? ಸೇಮ್. ಇದೆಲ್ಲ ಸೇಲ್ ಔಟ್. ಎಸ್, 15 ಯೂನಿಟ್ ಇರುತ್ತೆ. ಎವ್ರಿ ಇದರಲ್ಲೂ 15 ಯೂನಿಟ್ ಅಲ್ಲಿ ನಿಮಗೆ ಫೇಸಿಂಗ್ಸ್, ಟೋಟಲ್ ಫೇಸಿಂಗ್ಸ್ ನಾರ್ತ್ ಮಾಡಿದೀವಿ ಇದರಲ್ಲಿ. ಓಕೆ ಓಕೆ ಓಕೆ. ಇದು ಏನು ಸರ್, ಇದು ಇನ್ನೂ ದೊಡ್ಡದಾಗುತ್ತೆ? ಇನ್ನೂ ದೊಡ್ಡದು. ಸ್ಕ್ವೇರ್ ಫೀಟ್ ಬರುತ್ತೆ ಇದು? ಇದು ಆಲ್ಮೋಸ್ಟ್ ಅಲ್ಲಿ ನಿಮಗೆ 1400 ಬರುತ್ತೆ ಇದು. ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಆ್ಯಕ್ಚುಲಿ. ನೋಡಿ ಎಷ್ಟು ಅಲ್ಲಿ ತನಕ ಇದೆ ಲೆಂತ್. ಈ ಕಡೆ ಬಂದರೆ ನಿಮ್ಗೊಂದು ರೂಮು. ಓಕೆ, ಇಲ್ಲೊಂದು ಕಾಮನ್ ವಾಶ್ರೂಮೇ ಇಷ್ಟು ದೊಡ್ಡದಾಗಿದೆ. ಇಲ್ಲಿ ನೋಡಿ, ಈ ಕಡೆ ಬಂದರೆ ನಿಮಗೆ ಈ ರೂಮ್ಗೆ ದೊಡ್ಡ ಬಾಲ್ಕನಿ ಸಿಗುತ್ತೆ. ಓಕೆ, ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀರಾ? ನೋಡಿ ಬಾಲ್ಕನಿ ನೋಡಿ. ನನಗೆ ಗೊತ್ತಿರಂಗೆ ಆ ಫ್ಲಾಟ್ ತೊಗೊಳ್ಳೋರು ಇದೇ ತೊಗೊಂಡ್ಬಿಡ್ತಾರೇನಪ್ಪ. ಸೊ ಪ್ರೈಸಿಂಗು ಕಾಂಪಿಟೇಟಿವ್ ಇದೆ ಅದು ಕಂಪೇರ್ ಮಾಡಿದ್ರೆ. ನೋಡಿ ಇದಕ್ಕೂ ಬಾಲ್ಕನಿ ಆಕ್ಸೆಸ್ಸು. ಓಕೆ, ಎರಡೂ ಕಡೆಯಿಂದನೂ ಬರ್ಬೋದು, ಆ ರೂಮಿಂದ ಈ ರೂಮಿಂದ. ಓಕೆ, ಅಬ್ಸರ್ವ್ ಮಾಡಿ ನೀವು. ಸೂಪರ್. ಮತ್ತೆ ಇದು ಇಲ್ಲಿ ನಿಮಗೆ ಓಪನ್ ಕಿಚನ್ ಬರುತ್ತೆ. ನಾವು ಪಾರ್ಟಿಷನ್ ಮಾಡಿದೀವಿ. ಇಫ್ ಇನ್ ಕೇಸ್ ಅವ್ರಿಗೆ ಬೇಡ ಅಂದ್ರೆ ಯೂಸ್ ಮಾಡ್ಬೋದು. ಬೇಡ ಅಂದ್ರೆ ನಾವು ಬೇಕಾದ್ರೆ ಈ ವಾಲ್ ರಿಮೂವ್ ಮಾಡ್ಕೊಟ್ಬಿಡ್ತೀವಿ. ಓಕೆ, ಸೊ ಈ ರೀತಿ ಒಂದು ಪಾರ್ಟಿಷನ್ ಮಾಡಿ ನೀಟಾಗಿ ಕೊಡಿ. ಅದು ಯುಟಿಲಿಟಿ ಕೊಟ್ಟಿದ್ದೀವಿ ನೋಡಿ. ಇಲ್ಲೂ ಯುಟಿಲಿಟಿ ಸೇಫ್ಟಿ ಗ್ರಿಲ್ಸ್ ಎಲ್ಲ ಬರುತ್ತೆ ಇಲ್ಲ? ಓಕೆ, ಈ ರೂಮ್ ನೋಡಿ, ಇದಕ್ಕೂ ಬಾಲ್ಕನಿ ಸಿಗುತ್ತೆ, ಇದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಸಿಗುತ್ತೆ. ಎಲ್ಲ ರೂಮ್ಗೂ ಬಾಲ್ಕನಿ ಇದೆ. ಓಕೆ, ಟಾಯ್ಲೆಟ್ ಕೂಡ ತುಂಬ ದೊಡ್ಡದಾಗೇ ಇದೆ ಇದು. ಓಕೆ, ಮತ್ತು ರೋಡ್ ಸೈಡ್ ಫ್ಲಾಟ್ ಇದು. ಇದೆಲ್ಲ ಪ್ರೈಸ್ ಏನು ಬರ್ಬೋದು ಸರ್? ಸರ್ ಇದು ನಿಮ್ಗೆ ಬಂದುಬಿಟ್ಟು ನಿಮಗೆ 78 lakhs ಆಗುತ್ತೆ. 78 lakhs? ಹೌದು. ಓಕೆ, ಸೂಪರ್. ಇದು ರೆಡಿ ಟು ರಿಜಿಸ್ಟ್ರೇಷನಾ? ಎಸ್, ಎಲ್ಲನೂ ರೆಡಿ ಟು ರಿಜಿಸ್ಟ್ರೇಷನ್. ಓಕೆ, ಈಗ ಇದರಲ್ಲಿ ನಮಗೆ ಪೆಂಡಿಂಗ್ ಇರೋದು ಒಂದು ಕೆಳಗಡೆ ಕಾರ್ ಪಾರ್ಕಿಂಗು, ಮತ್ತೆ ಪೇಂಟ್ಸು, ಡೋರ್ಸು. ಸೊ ಅದು ಇನ್ನೊಂದು 2 to 3 months ಅಲ್ಲಿ ನಾವು ಮಾರ್ಚ್ ಕಂಪ್ಲೀಟ್ ಆಗುತ್ತೆ. ಮಾರ್ಚ್ ಕಟ್ಬಿಡ್ತೀವಿ. ಬಟ್ ಈ ಬಿಲ್ಡಿಂಗ್ ಅಲ್ಲಿ ಎಲ್ಲ ನಾರ್ತ್ ಫೇಸಿಂಗ್ ಸಿಗುತ್ತೆ. ನಾರ್ತ್ ಫೇಸಿಂಗೇ ಬರುತ್ತೆ. ಓಕೆ, ಸೊ ಇನ್ನೊಂದು ಪ್ರಾಜೆಕ್ಟ್ ನಮ್ಮದು ಪ್ರಾಜೆಕ್ಟ್ 3 ಇದೆ. ಓಕೆ, ಸೊ ನಾವು ಇವಾಗ ಪ್ರಾಜೆಕ್ಟ್ 1 ನೋಡಿದ್ವಿ, ಪ್ರಾಜೆಕ್ಟ್ 2 ನೋಡಿದ್ವಿ, ಇವಾಗ ನೋಡ್ಬೋದು ಪ್ರಾಜೆಕ್ಟ್ 3. ಇದು ಆ್ಯಕ್ಚುಲಿ ಕಂಪ್ಲೀಟ್ ಸ್ಟೇಜಲ್ಲಿ ಇದೆಯಾ ಅಥವಾ ಹೆಂಗೆ ಸರ್ ಇದು? ಹೌದು, ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟೇಜಲ್ಲಿದೆ. ಪಾರ್ಕಿಂಗ್ ಕಂಪ್ಲೀಟ್ ಆಗಿದೆ. ಓಕೆ, ಈಗ ಗ್ರಿಲ್ ವರ್ಕ್ ನೋಡ್ಬೋದು ನೀವು. ಸೇಫ್ಟಿ ಗ್ರಿಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಏನಿದೆ ಅಂದರೆ ಪೇಂಟಿಂಗ್ ನಡೀತಾ ಇದೆ. ಪೇಂಟಿಂಗ್ ನಡೀತಾ ಇದೆ. ಪೇಂಟಿಂಗ್ ಆದಮೇಲೆ ನಿಮಗೆ ಇದ್ರದ್ದು ಯಾವುದು
ಎಲೆಕ್ಟ್ರಿಸಿಟಿ ಪವರ್ ಬ್ಯಾಕಪ್ದು ಅದನ್ನ ಎರಡು ಇನ್ಸ್ಟಾಲ್ ಮಾಡಬೇಕು. Okay. ಲಿಫ್ಟ್ ಒಂದು ಇನ್ಸ್ಟಾಲ್ ಮಾಡಬೇಕು. ಇದೇ ಬೋರ್ವೆಲ್ ಇದು. ಬೋರ್ ಇದೆ. ಸೊ ಮೂರ್ಗೂ ಬೇರೆ ಬೇರೆ ಬೋರ್ ಇದೆಯಾ? ಮೂರು ಬೋರ್ ಇದೆ. ಹೌದು ಹೌದು ಹೌದು, ಸಪ್ರೇಟ್ ಬೋರ್ವೆಲ್ ಇದೆ. ಅದ್ರ ಜೊತೆಗೆ ನಿಮಗೆ ಕಾವೇರಿ ಲೈನು ಇದೆ. ಕಾವೇರಿ ಲೈನ್. ಈಗ ಡೋರ್ಸ್ ಎಲ್ಲ ಬಂದಿದೆ ನೋಡಿ. ಇಲ್ಲೂ UPS ಎಲ್ಲ ಬರುತ್ತಾ? ಹೌದು ಹೌದು, ಇದು ನೋಡಿ ಡೋರ್ಸ್ ಬಂದಿದೆ. ಡೋರ್ಸ್ ಬರುತ್ತೆ. ಈಗ ನೆಕ್ಸ್ಟ್ ಫಿಟ್ಟಿಂಗ್ ನಡೆಯುತ್ತೆ. ಹಾ ಹಾ. ಸೊ ಈಗ ಲಿಫ್ಟ್ ಒಂದು ಡೋರ್ಸ್ ಒಂದು ಹಾಕಿ ಪೇಂಟ್ ಹಾಕ್ಬೇಕು ಅಷ್ಟೇ. ಮಿಕ್ಕಿದೆಲ್ಲ ಕಾರ್ ಆಗಿದೆ. ಪಾರ್ಕಿಂಗ್ ಎಲ್ಲ ಆಗಿದೆ. ಓಕೆ, ಇಲ್ಲಿ ಯಾವ ಫೇಸಿಂಗ್ಸ್ ನಮಗೆ ಸಿಗುತ್ತೆ? ಸರ್ ಇಲ್ಲಿ ನಿಮಗೆ ನಾರ್ತ್ ಇದೆ ಮತ್ತೆ ಈಸ್ಟ್ ಇದೆ. ಸೊ ನಾರ್ತ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಡೈಮೆನ್ಷನ್ಸ್ ಹೇಳ್ತೀನಿ ನಿಮಗೆ. ನೋಡಿ ಇಲ್ಲಿ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲಿಂದ ಎಕ್ಸ್ಕ್ಲೂಸಿವ್ ಎಂಟ್ರಿ ಆಗುತ್ತೆ ಈ ಫ್ಲಾಟ್ಗೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಸ್ಮಾಲೆಸ್ಟ್ ಇರುತ್ತೆ. ಎಸ್, ಸ್ಮಾಲೆಸ್ಟ್ ಅಂದ್ರೆ 1270 ಬರುತ್ತೆ ಇದು. ಹೌದಾ? ಸೊ ಮೇಲ್ಗಡೆ ನೋಡೋಣ ಸ್ವಲ್ಪ 3 BHK ನ ಇದು? 3 BHK ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಮೇಲೆ ಹೋಗೋಣ. ಇಲ್ಲೂ ಸೇಮ್ 5 ಫ್ಲೋರ್ಸ್. ಸೇಮ್ ನೋಡಿ, ಇದು ನಿಮಗೆ ಕಾರಿಡಾರ್ ಇಷ್ಟು ವೈಡ್ ಕಾರಿಡಾರ್ ಸಿಗುತ್ತೆ. ಓಕೆ, ಆಲ್ಮೋಸ್ಟ್ 5 ಫೀಟ್ ಇದೆ ಇಲ್ಲಿ. ಸೊ ಈ ರೀತಿ ನಿಮ್ಗೆ ಅದು ಈಸ್ಟ್. ಓಕೆ, ಈ ಎರಡು ಬಂದ್ಬಿಟ್ಟು ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ. ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ಸೊ ಇಲ್ಲಿ ಎಷ್ಟೆಷ್ಟು ಸ್ಕ್ವೇರ್ ಫೀಟ್ ಅವೈಲೇಬಲ್ ಇದೆ ಅಂದರೆ? ಈಗ ಹೇಳ್ತೀನಿ ನಿಮಗೆ. ಈ ಕಡೆ ಇರೋದು 1270. ಓಕೆ, ಇಲ್ಲಿಂದ ಎಕ್ಸ್ಕ್ಲೂಸಿವ್ ಎಂಟ್ರಿ ಆಗುತ್ತೆ. ಗ್ರಿಲ್ ಹಾಕೊಂಡ್ಬಿಟ್ರೆ ಸಪ್ರೇಟ್ ಮನೆ ಆಗುತ್ತೆ ಅವ್ರಿಗೆ. ಹ್ಮ್. ಇದೆಲ್ಲ ಅವ್ರಿಗೆ ಆಕ್ಸೆಸಿಬಲ್. ಓಕೆ, ನೋಡಿ ಇವಾಗ ನಾರ್ತ್ ಫೇಸಿಂಗ್ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ಇದು 1270. ಓಕೆ, ಕಾರ್ನರ್ ಫ್ಲಾಟು. ಆ ಕಡೆನೂ ಸೆಟ್ ಬ್ಯಾಕು, Okay. ಮುಂದ್ಗಡೆ 5 ಅಡಿ. ಓಕೆ, ಆ ಕಡೆನೂ ಸೆಟ್ ಬ್ಯಾಕು. ಸೊ ವೆಂಟಿಲೇಷನ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ ಇದು ಕಾಮನ್ ಟಾಯ್ಲೆಟು. ಓಕೆ, ಸೊ ಇದು ಬಂದ್ಬಿಟ್ಟು ರೂಮ್ 1, ಅದಕ್ಕೂ ವೆಂಟಿಲೇಷನ್ನು. ಇದು ರೂಮ್ 2. ಓಕೆ, ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಕಿಚನ್ನು, ದೊಡ್ಡ ಕಿಚನ್ ಬರುತ್ತೆ ನೋಡಿ. ಇದು ಯುಟಿಲಿಟಿ ಏರಿಯಾ. ಯುಟಿಲಿಟಿ, ಇಲ್ಲೂ ಸೇಫ್ಟಿ ಗ್ರಿಲ್ ಎಲ್ಲ ಬರುತ್ತೆ. ಎಸ್, ಮತ್ತೆ ಆ ಕಡೆ ನಿಮಗೆ ಸೆಟ್ ಬ್ಯಾಕ್ ಇದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದಕ್ಕೂ ಬಾಲ್ಕನಿ ಈ ಕಡೆ ಸಿಗುತ್ತೆ. ಓಕೆ, ಸೊ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಓಕೆ, ಇದ್ರದ್ದೆಲ್ಲ ಪ್ರೈಸ್ ಏನು ಬರ್ಬೋದು ಸರ್? ಸೊ ಇದು ಬಂದ್ಬಿಟ್ಟು ನಿಮಗೆ 1270 SFT ಏರಿಯಾ. ಓಕೆ, ರೇಟ್ ಬಂದ್ಬಿಟ್ಟು ನಿಮಗೆ 77 lakhs ಆಗುತ್ತೆ. 77. ನೀವು ಪ್ರಾಜೆಕ್ಟ್ 2 ತೋರಿಸಿದ ಎಷ್ಟಂದ್ರಿ? ಅದು 82 ಆಗುತ್ತೆ. ಪ್ರಾಜೆಕ್ಟ್ 2 60. ಪ್ರಾಜೆಕ್ಟ್ 2 ಬಂದ್ಬಿಟ್ಟು ನಿಮಗೆ ಈ ಪ್ರಾಜೆಕ್ಟ್ 2 ಅಂಡ್ ಪ್ರಾಜೆಕ್ಟ್ 3 ಎರಡು ಸೇಮ್ ರೇಂಜ್. ಓಕೆ ಓಕೆ ಓಕೆನಾ? ಪ್ರಾಜೆಕ್ಟ್ 1 ಮಾತ್ರ ನಿಮಗೆ ಸ್ವಲ್ಪ ಪ್ರೀಮಿಯಮ್. ಬಿಕಾಸ್ ಏನಕ್ಕೆ ಅಂದ್ರೆ ಫಿನಿಶ್ ಆಗಿದೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಲೊಕೇಶನ್ ಇಸ್ ಸೇಮ್, ಫಿನಿಶ್ ಆಗಿದೆ ಅನ್ನೋ ಉದ್ದೇಶಕ್ಕೆ. ಫಿನಿಶ್ ಆದ್ಮೇಲೆ ಅದೇ ರೇಟ್ಗೆ ಹೋಗುತ್ತೆ ಅಷ್ಟೇ. ಓಕೆ ಓಕೆ. ಸೊ ಅದಕ್ಕೂ ಇದಕ್ಕೂ ಒಂದು 400 rupees ವೇರಿಯೇಷನ್ ಇದೆ ಅಷ್ಟೇ, ಸಿಂಪಲ್. ಸೊ ಬುಕಿಂಗ್ ಪ್ರೋಸೆಸ್ ಎಲ್ಲಾನು ಸೇಮ್, ಎಲ್ಲ ಸೇಮು, ಲೀಗಲ್ ಸೇಮು, ಎಲ್ಲ ಏಕಾತ ಲ್ಯಾಂಡು, ಈ ಖಾತಾ ಫ್ಲಾಟು, ಬುಕಿಂಗ್ ಪ್ರೊಸೀಜರು ಸೇಮು, ಸ್ಪೆಸಿಫಿಕೇಶನ್ ಸೇಮು. ಓಕೆನಾ? ಜಾಗಗಳು ನಿಮಗೆ ಸೈಟ್ ಡಿಫ್ರೆಂಟ್ ಆಗಿರೋದ್ರಿಂದ ಸ್ಟೈಲ್ ಸ್ವಲ್ಪ ಬೇರೆ ಬೇರೆ ಬಂದಿದೆ. ಒಂದ್ ಬಿಲ್ಡಿಂಗ್ ಅಲ್ಲಿ ಫುಲ್ ನಾರ್ತ್ ಇದೆ, ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ನಾರ್ತ್, ಈಸ್ಟ್, ವೆಸ್ಟ್ ಇದೆ. ಇನ್ನೊಂದು ಈಗ ನಾವು ನೋಡ್ತಾ ಇರೋ ಬಿಲ್ಡಿಂಗ್ ಅಲ್ಲಿ ಒಂದು ಫ್ಲೋರ್ ಅಲ್ಲಿ 2 ನಾರ್ತ್ 1 ಈಸ್ಟ್ ಇದೆ. ಓಕೆ ಓಕೆ. ಆ ರೀತಿ. ಸೊ ಟೋಟಲ್ ಆಗಿ ಎಷ್ಟು ಯೂನಿಟ್ಸ್ ಇದೆ 3 ಪ್ರಾಜೆಕ್ಟು ಸೇರಿ? 3 ಪ್ರಾಜೆಕ್ಟು ಸೇರಿದ್ರೆ ನಿಮಗೆ 45 ಯೂನಿಟ್ಸ್ ಇದೆ ಅಷ್ಟೇ ಇರೋದು. 45 ಅಲ್ಲಿ ಆಲ್ರೆಡಿ ಒಂದು ಬಿಲ್ಡಿಂಗ್ ಅಲ್ಲಿ 7 ಆಕ್ಯುಪೈಡ್. ಎರಡನೇ ಪ್ರಾಜೆಕ್ಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ 6, 7, 8 ಬುಕ್ಕಿಂಗ್ ಆಗಿದೆ. ಈ ಪ್ರಾಜೆಕ್ಟ್ ಅಲ್ಲೂ 7 ಬುಕ್ಕಿಂಗ್ ಆಗಿದೆ. ಸೊ ಮಿಕ್ಕಿದ್ದು ಆನ್ ಅವೈಲೇಬಲ್ ಇದೆ. ಸೊ ಬೇಗ ಬಂದ್ರೆ ಬೇಗ ಸಿಗುತ್ತೆ 100%. ಓಕೆ ಸರ್, ಇವಾಗ ನೆಕ್ಸ್ಟ್ ಯಾವ್ದು ತೋರಿಸ್ತೀರಾ ಫ್ಲೈಟ್ ಇದ್ದಲ್ಲಿ? ನೋಡಿ ಬನ್ನಿ, ಈ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ನಾರ್ತ್ ಫೇಸಿಂಗು 13, 20, 25 ಅಂತ ಹೇಳಿದ್ನಲ್ಲ. ನೋಡಿ ಇದು ನೋಡಿ, ಲಿವಿಂಗ್ ಎಷ್ಟು ದೊಡ್ಡದಾಗಿದೆ. ಡೈಮೆನ್ಷನ್ ಒಳಗೆ 26 ಇದೆ. ಓಕೆ ಓಕೆನಾ? ಮತ್ತೆ ನೋಡಿ ಈ ರೂಮು ದೊಡ್ಡದಾಗಿ ಬರುತ್ತೆ ನೋಡಿ ನಿಮಗೆ. ಓ, ಇದು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಬೆಸ್ಟ್ ವೆಂಟಿಲೇಷನ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಈಗ ಇಲ್ಲಿ ಬಂದ ತಕ್ಷಣ ಇದು ಒಂದು ರೂಮ್ ಆಯ್ತಾ. ಇದು ನಿಮಗೆ ಓಪನ್ ಕಿಚನ್ ಪ್ಲಸ್ ಆ ಕಡೆ ಯುಟಿಲಿಟಿ ಡೋರ್ ಇದೆ ನೋಡಿ. ಆ ಕಡೆನೂ ಸೆಟ್ ಬ್ಯಾಕ್ ಇರುತ್ತೆ. ಮತ್ತೆ ಇಲ್ಲಿ ರೂಮ್ 2 ಇದು. ಓಕೆ, ರೂಮ್ 2. ಮತ್ತೆ ಇಲ್ಲಿ ನಿಮಗೆ ಇದು ಕೊಟ್ಟಿದೀವಿ, ಡಕ್ಟ್ ಕೊಟ್ಟಿದೀವಿ. ಅಂದ್ರೆ ಕಾಮನ್ ವಾಲ್ ಅಲ್ಲ, ಓಕೆ, ಸಪರೇಟ್ ವಾಲ್. ಇದು ಸಪರೇಟ್ ವಾಲ್, ಡಕ್ಟ್ ಫುಲ್ ಓಪನ್ ಇರುತ್ತೆ ಮೇಲ್ಗಡೆ ತನಕ. ಇದು ಕಾಮನ್ ಟಾಯ್ಲೆಟ್ ನೋಡ್ಬೋದು. ಇದೊಂದು ನೋಡಿ, ಇದು ಮಾಸ್ಟರ್ ಬೆಡ್ರೂಮ್. ಓಕೆ, ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಪ್ಲಸ್ ನಿಮಗೆ ಬಾಲ್ಕನಿ ಸಿಗುತ್ತೆ. ಓಕೆ. ಸೊ ಇನ್ನು ಈ ಕಡೆ ಸೆಟ್ ಬ್ಯಾಕ್ ಇರುತ್ತೆ. ನೋಡ್ಬೋದು ನಾವು ಬಾಲ್ಕನಿ ಇದರಲ್ಲಿ ಈಗೆಲ್ಲ ಪೈಪಿಂಗ್ಸ್ ಎಲ್ಲ ಕವರ್ ಆಗಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಕವರ್ ಅಪ್ ಮಾಡಿದ್ದೀವಿ. ಓಕೆ 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 ಓಕೆ. ಸೊ ಇದೊಂದು ಆಯ್ತಾ. ಇನ್ನೊಂದು ಡೈಮೆನ್ಷನ್ ಈ ಸ್ಪೇಸ್ಗೆ ತೋರಿಸ್ತೀನಿ ಬನ್ನಿ. ಇದೆ ಇನ್ನೊಂದು ಡೈಮೆನ್ಷನ್ ಇದೆ. ಇದರಲ್ಲಿ ಈಸ್ಟ್ ಇದೆ. ಇದು ನಿಮ್ಗೆ ತೋರಿಸಿದ ನಾರ್ತ್. ಇವಾಗ ಓಕೆ ನೋಡಿ, ನಾವು ಇವಾಗ ಈಸ್ಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ನೋಡಿ ಅದಕ್ಕಿಂತ ದೊಡ್ಡದಿದೆ. ಸಿಕ್ಕಾಪಟ್ಟೆ 12ವರೆಗೆ 30 ಅಡಿ ಅಗಲ ಇದೆ. ಸೊ ಇದೊಂದು ಲಿವಿಂಗ್ ಇದೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ರೂಮ್ಸು ಅಷ್ಟೇ ದೊಡ್ಡದಾಗಿ ಬರುತ್ತೆ. ಸೊ ಈ ಕಡೆ ಕ್ರಾಸ್ ವೆಂಟಿಲೇಷನ್ ಇದೆ. ಇದು ರೋಡ್ ಸೈಡ್. ನಿಮಗೆ 40 feet ರೋಡ್ ಅಂತ ಹೇಳಿದ್ನಲ್ಲ, ರೋಡ್ ಸೈಡ್ ಬರ್ತಾ ಇದೆ.
ಈಗ ರೂಮು 1 ಆಯಿತು, ಈಗ ರೂಮ್ 2ಗೆ ಹೋಗ್ತೀವಿ ನೋಡಿ. ಇದು ಕಾಮನ್ ಟಾಯ್ಲೆಟ್ ಇದು ರೂಮ್ 2 ಅಲ್ಲಿ ನೋಡಿ ನಿಮ್ಗೆ ಬಾಲ್ಕನಿ ಇದು ಫುಲ್ 16 ಫೀಟ್ ಬರುತ್ತೆ. ಓಕೆ, ರೋಡ್ ಸೈಡ್ಗೆ ಬರುತ್ತೆ. ಹಾಂ ನೋಡಿ, 16 ಫೀಟ್ಗೆ 3.5 ಫೀಟು ರೋಡ್ ಸೈಡ್ ಬಾಲ್ಕನಿ ಬರುತ್ತೆ. ಇದು ನಿಮಗೆ ರೂಮ್ 3. ಓಕೆ, ರೂಮ್ 3 ಇದು ಮಾಸ್ಟರ್ ಬೆಡ್ರೂಮು. ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ, ಬಾಲ್ಕನಿ ಇರುತ್ತೆ, ಮತ್ತೆ ರೋಡ್ ಸೈಡ್ ವಿಂಡೋಸ್ ಇರುತ್ತೆ. ಅಂದ್ರೆ ಈ ಫ್ಲಾಟ್ ಅಲ್ಲಿ ಎಲ್ಲ ರೂಮ್ಗೂ ಎಲ್ಲ ರೂಮ್ಸ್ ರೋಡ್ ಸೈಡ್ ಬರುತ್ತೆ. ಒಂದು ಎರಡನೇದು ಎಲ್ಲ ರೂಮ್ಗೂ ನಿಮಗೆ ಬಾಲ್ಕನೀಸು ಇದೆ, ಕ್ರಾಸ್ ವೆಂಟಿಲೇಷನ್ ಇದೆ. ಓಕೆ, ಸೊ ಅಷ್ಟೇ ನೋಡಿ. ಈಗ 3 ಪ್ರಾಜೆಕ್ಟ್ ತೋರಿಸಿದ್ದೀನಿ. ಸೊ ಯಾವುದು ಬೇಕಂದ್ರೂ ನಾನು ಕೊಡಕ್ಕೆ ತೋರಿಸ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.